ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹ್ಯಾಪಿ ಮೂಮೆಂಟ್ಸ್ ವಿತ್ ಕವಿ. ಇದು ಫ್ರೈಡೇ ಈವ್ನಿಂಗ್ ಹ್ಯಾಪಿನ ಡೆಂಟಿಸ್ಟ್ ಬಳಿ ಕರ್ಕೊಂಡು ಹೋಗಿದ್ವಿ. ಡೆಂಟಿಸ್ಟ್ ಆ್ಯಕ್ಚುಲಿ ಅವಳಿಗೆ ಹಲ್ಲು ತೆಗಿಲೇಬೇಕಂತಂದರು. ಯಾಕಂದರೆ ಅದು ಅರ್ಧ ಹಲ್ಲು ಡಿಕೆ ಆಗಿಬಿಟ್ಟಿತ್ತು, ಇನ್ನೊಂದು ಅರ್ಧ ಉಳಿದಿತ್ತು. ಅದನ್ನು ಉಳಿಸ್ಲಿಕ್ಕಾಗಲ್ಲ, ತೆಗಿಲೇಬೇಕು. ಲೋಕಲ್ ಅನಸ್ತೇಷಿಯಾ ಕೊಟ್ಟು ಹಲ್ಲು ತೆಗೆದುಬಿಟ್ರು. ಹಲ್ಲು ತೆಗೆದಾದ್ಮೇಲೆ ಒಂದು 3 ಸ್ಟಿಚಸ್ ಏನೋ ಬಿದ್ದಿತ್ತು. ಆಮೇಲೆ ಆ ಪ್ರೊಸೀಜರ್ ನಂಗೆ ನೋಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ನನಗೇನೋ ಒಂಥರ ಅನ್ಈಸಿನೆಸ್ ಆಗಿತ್ತು. ಬಂದು ಹೊರಗೆ ಕೊಟ್ಬಿಟ್ಟಿನಿ. ಆಮೇಲೆ ಅವ್ರ ಡ್ಯಾಡಿನೇ ನೋಡಿ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಹೊರಗೆ ಬಂದರು. ಬಂದಾದಮೇಲೆ ಶಿ ವಾಸ್ ಕಂಪ್ಲೀಟ್ಲಿ ಓಕೆ. ಬಟ್ ನನಗೆ ಒಂಥರ ಅನಿಸಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ, ಉಪ್ಪಿಟ್ಟು. ಆ್ಯಕ್ಚುಲಿ ಅವತ್ತು ನನ್ನ ಹತ್ರ ಏನೂ ವೆಜಿಟೇಬಲ್ಸ್ ಇರಲಿಲ್ಲ. ಸೊ ಪ್ಲೈನಾಗಿ ಸಿಂಪಲ್ ಆನಿಯನ್, ಗ್ರೀನ್ ಚಿಲ್ಲಿ ಹಾಕಿ ಮಾಡ್ತಿದ್ದೀನಿ. ಆಮೇಲೆ ಒಂದು ಕಡೆ ಹಾಲು ಇಟ್ಬಿಟ್ಟಿನಿ, ಹಾಲು ಕಾಯ್ತಾ ಇದ್ದವು. ಆಮೇಲೆ ಉಪ್ಪಿಟ್ಟು. ಇದು ಏನು ನನ್ನ ಮಗಳಿಗೆ ಡಾಕ್ಟ್ರ್ ಏನಂದರೆ ಹಲ್ಲು ಎಕ್ಸ್ಟ್ರಾಕ್ಟ್ ಮಾಡಿದ್ರಲ್ಲ, ಸೊ ಸಾಫ್ಟ್ ಫುಡ್ ಕೊಡ್ಲಿಕ್ಕೆ ಹೇಳಿದರು. ಅದಕ್ಕೆ ನಾನು ಇಲ್ಲಿ ರವಾದ ಗಂಜಿ ಮಾಡ್ತಾಯಿದ್ದೀನಿ. ಸೊ ಹಲ್ಲು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಬಂದಾದಮೇಲೆ ನೈಟ್ ಸ್ವಲ್ಪ ಮೊಸರನ್ನ ಕೊಟ್ಟೆ, ಅದು ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಟು ಮಿಕ್ಸಿಯಾಗಿ ಹಾಕಿ ಕೊಟ್ಟಿದ್ದೀನಿ. ಸ್ವಲ್ಪ ತುಪ್ಪ, ಆಮೇಲೆ 1 ಕಪ್ ರವಾಗೆ 1:4 ವಾಟರ್ ಹಾಕಿದ್ದೀನಿ ನಾನು. ವಾಟರ್ ಹಾಕಿ ಸ್ವಲ್ಪ ವಾಟರ್ ಬಾಯ್ಲ್ ಆದಮೇಲೆ ರವೆ ಮಿಕ್ಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ ಕುದಿಸಿದ್ದೀನಿ. ಸೊ ಈ ಕಡೆ ರವೆ ಗಂಜಿ ರೆಡಿ ಆಯಿತು. ಈ ಕಡೆ ರವೆ ಹುರ್ಕೊಂಡ್ಬಿಟ್ಟು ಆಮೇಲೆ ಆನಿಯನ್ಸ್, ಗ್ರೀನ್ ಚಿಲ್ಲೀಸ್, ಕಡಿಪತ್ತ ಇವೆಲ್ಲ ರೆಡಿ ಮಾಡ್ಕೊಂಡಿಟ್ಟಿದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ವೀಕಿಂದ ಸರ್ಚ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಬಾಲ್ಕನಿಗೆ ಬ್ಲೈಂಡ್ಸ್ ಹಾಕಬೇಕಂತ ನೋಡ್ತಾ ಇದ್ದೀವಿ. ಸೊ ಫೈನಲಿ ಒಬ್ಬರು ಡೀಲರ್ ಸಿಕ್ಕಿದ್ರು. ಅವ್ರದ್ದು ಏನಂದ್ರೆ ಪ್ರಾಡಕ್ಟ್ ಕ್ವಾಲಿಟಿನೂ ಚಲೋ ಇತ್ತು, ಆಮೇಲೆ ಅವ್ರ ಪ್ರೈಸಿಂಗ್ನು ಓಕೆ ಅನಿಸಿತ್ತು. ಸೊ ಅದಕ್ಕೆ ನಾವು ಇವ್ರನ್ನ ಚೂಸ್ ಮಾಡಿದ್ವಿ. ಸೊ ಅವರು ಇವತ್ತು ಇನ್ಸ್ಟಲೇಷನ್ ಮಾಡ್ಲಿಕ್ಕೆ ಬರ್ತೀನಿ ಅಂತಂದರು. ಸೊ ಅವ್ರು ಬರೋದು ಮೊದಲೇ ನಾವು ಬಾಲ್ಕನಿನಲ್ಲಿ ಸ್ವಲ್ಪ ಅನ್ವಾಂಟೆಡ್ ಐಟಮ್ಸ್ ಇದ್ವು, ಅದನ್ನು ತೆಗೆದುಬಿಟ್ಟು ಹೊರಗೆ ಹಾಕಿದ್ವಿ. ಆಮೇಲೆ ಸ್ವಲ್ಪ ಅಂದರೆ ಡ್ರಿಲ್ ಮಾಡಿ ತೆಗ್ಸೋದು ಐಟಮ್ಸ್ನೂ ಇದ್ದು, ಒಂದು ಪ್ಲ್ಯಾಂಟ್ ಸ್ಟ್ಯಾಂಡ್ ಇತ್ತು, ಅದನ್ನು ತೆಗಿಸ್ಬೇಕಾಗಿತ್ತು. ಸೊ ಈ ವೀಕೆಂಡ್ ಫುಲ್ ಹೆಕ್ಟಿಕ್ ಅನಿಸಿತ್ತು. ಯಾಕಂದರೆ ಇವಳ್ದು ಟೂತ್ ಎಕ್ಸ್ಟ್ರಾಕ್ಷನು, ಬ್ಲೈಂಡ್ ಇನ್ಸ್ಟಲೇಷನು, ಬಾಲ್ಕನಿನಾಗ ಸ್ವಲ್ಪ ಸಾಮಾನು ತೆಗಿಬೇಕಾಗಿತ್ತು. ಆಮೇಲೆ ನಮಗೇನಾದರೂ ಆಗಿದರೆ ನಾವು ನೋಡ್ಕೋಬೋದು, ಬಟ್ ಮಕ್ಳಿಗೆ ಏನಾದರೂ ಆದರೆ ಎಕ್ಸ್ಟ್ರಾ ಕೇರ್ ಮಾಡಬೇಕಲ್ಲ. ಸೊ ಡಾಕ್ಟ್ರ್ ಹೇಳಿದ್ದೆಲ್ಲ ಫಾಲೋ ಆಗಬೇಕಂತಂದರೆ ನಾವು ಅವರಿಂದ ಇರಲೇಬೇಕು ಮಕ್ಕಳಿಂದ. ಆನ್ ಟೈಮ್ ಮೆಡಿಕೇಷನ್ ಕೊಡೋದು, ಆಫ್ಟರ್ ಎವ್ರಿ ಮೀಲ್ ಮೌತ್ ವಾಶ್ ಮಾಡ್ಕೊ ಅಂತ ಹೇಳೋದು, ಆಮೇಲೆ ಸಾಲ್ಟ್ ವಾಟ್ರ್ ಗಾರ್ಗ್ಲಿಂಗ್ ಮಾಡಂತ ಹೇಳೋದು. ಸೊ ಹಿಂಗೆ ಒಂದು ಆಗಿ ಎಲ್ಲ ನಾವು ಹೇಳಬೇಕಾಗ್ತದೆ ಮಕ್ಕಳೆಲ್ಲ. ಇಲ್ಲಿ ಉಪ್ಪಿಟ್ಟಿಗೆ ತಡ್ಕ ಹಾಕೇನೆ. ಸೊ ಎಣ್ಣೆ, ಸಾಸಿವೆ, ಜೀರಿಗೆ, ಉಳ್ಳಾಗಡ್ಡಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಆ್ಯಕ್ಚುಲಿ ಕ್ಯಾರೆಟ್ ಬೀನ್ಸ್ನೂ ಹಾಕ್ತೀನಿ. ಇವತ್ತಿಲ್ಲ, ನಾಳೆ ಮಾರ್ಕೆಟ್ ಹೋಗಿ ತರಬೇಕು. ಸ್ವಲ್ಪ ಸಾಲ್ಟ್ ಹಾಕಿರಿ. ಆಮೇಲೆ 1:2 ನಾನು 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು ಹಾಕ್ತೀನಿ. ನೀರು ಹಾಕಿದ್ಮೇಲೆ ಸ್ವಲ್ಪ ನೀರು ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಿದ್ಮೇಲೆ ರವೆ ಕಲಿಸ್ತೀನಿ. ರವೆ ಕಲಸಾದ್ಮೇಲೆ 1 ಸ್ಪೂನ್ ಗೀ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿಬಿಡ್ತೀನಿ. ಸೊ 2 ಮಿನಿಟ್ಸ್ ಬಿಟ್ಬಿಟ್ಟಿದ್ರೆ ಉಪ್ಮಾ ರೆಡಿ ಆಗ್ತದೆ. ಆಮೇಲೆ ಅಕ್ಕಿಗೂ ಗಂಜಿ ಹಾಕ್ಕೊಟ್ಟಿನಿ ಪ್ಲೇಟ್ನಾಗ. ಸೊ ಅದು ಮೊಸರು ಹಾಕ್ಕೊಂಡು ತಿಂದರೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗ್ತದೆ. ಬಟ್ ಎಷ್ಟು ಕೊಟ್ಟಿನಿ ಅಷ್ಟಂತೂ ತಿರ್ಲಕ್ಕಾಗಲಿಲ್ಲ. ಅಕ್ಕಿಗೆ ಒಂದು ಅರ್ಧ ತಿಂದ್ಬಿಟ್ಟು ಅರ್ಧ ಉಳಿಸ್ಬಿಟ್ಟಿದ್ಲು. ಆಮೇಲೆ ಅವರು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟಾರ. ಆಮೇಲೆ ಇನ್ನೊಂದು ಸರ್ತಿ ತೋರಿಸ್ತೀನಿ ಬಿಫೋರ್ ಪ್ಲೈಂಟ್ಸ್ ಬಾಲ್ಕನಿ ಹೆಂಗದಂತ ನೋಡಿರಿ. ನಿಮ್ಗೇನಾದರೂ ಈ ಬ್ಲೈಂಡ್ಸ್ ಹಾಕೋದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕಂದರೆ ನನಗೆ ಕಮೆಂಟ್ ಮಾಡಿರಿ. ಐ ವಿಲ್ ಶೇರ್ ದ ಕಾಂಟ್ಯಾಕ್ಟ್ ಡೀಟೇಲ್ಸ್. ಬ್ಲೈಂಡ್ಸ್ ಕ್ವಾಲಿಟಿ ವಾಸ್ ವೆರಿ ಗುಡ್. ಇದೇ ಸ್ಟ್ಯಾಂಡ್ ಆ್ಯಕ್ಚುಲಿ ನಾವು ತೆಗಿಸ್ಬೇಕಂದಿದ್ದು. ಸೊ ಇದನ್ನು ತೆಗೆಸಿ ಹೊರಗೆ ಇಟ್ಬಿಟ್ಟಿದ್ವಿ. ಸೊ
ಆ್ಯಕ್ಚುಲಿ ಇದು ಇಲ್ಲೇ ಇಟ್ಟಿದ್ರೆ ಬ್ಲೈಂಡ್ಸ್ ಫುಲ್ ಕಾರ್ನರ್ವರೆಗೂ ಕವರ್ ಮಾಡ್ಲಿಕ್ಕೆ ಆಗ್ಲತ್ತಿರಲಿಲ್ಲ. ಸೊ ಅದಕ್ಕೆ ತೆಗೆಸ್ಬಿಟ್ಟಿದ್ವಿ. ಆಮೇಲೆ ಇನ್ನೊಂದು ಏನಂದರೆ ಇದು ಇಟ್ಕೊಂಡು ಇದ್ರ ಮೇಲೆ ಪ್ಲ್ಯಾಂಟ್ಸ್ ಇಟ್ಟಿದ್ರು ಅದು ಸ್ಕ್ವೆರಲ್ ಬಂದು ಎಲ್ಲ ತಿಂದುಬಿಡ್ಲತ್ತದ. ಸೊ ಇದು ಇಲ್ಲಿ ಇಟ್ಟಿದ್ರೂ ಯೂಸ್ ಇಲ್ಲ. ಒಂದೇನಂದರೆ ಅದು ಅಲ್ಲೇ ಇಟ್ಟಿದ್ರೆ ಫುಲ್ ಸ್ಟೋರೇಜ್ ಟೈಪ್ ಆಗ್ಲತ್ತದ. ಸೊ ಅದು ತೆಗೆದುಬಿಟ್ಟು ಹೊರಗೆ ಹಾಕ್ಬಿಟ್ಟಿದ್ವಿ. ಸೊ ಇದೊಂದು ರಾಡ್ ತೆಗೆದಿಟ್ವಿ, ಇಲ್ಲಿ ಕಾಣ್ತಿದ್ದಲ್ಲ. ಆ್ಯಕ್ಚುಲಿ ಈ ಮನೆಗೆ ಬಂದಾಗ ಈ ರಾಡ್ ಯಾಕೆ ಇಡ್ಸಿದ್ವಿ ಅಂತಂದ್ರೆ, ನಂಗೆ ಬಟ್ಟೆ ಒಣಗಾಕ್ಲಿಕ್ಕೆ ವಯರ್ ಇಲ್ಲಿಂದ ಅಲ್ಲಿ ಕಾರ್ನರ್ ತನಕ ಕಟ್ಲಿಕ್ಕೆ ಯೂಸ್ ಮಾಡಿದ್ವಿ. ಸೊ ಇವಾಗ ಏನದು ಯೂಸ್ ಮಾಡ್ಲತ್ತಿಲ್ಲ, ಅದೊಂದು ತೆಗ್ದುಬಿಡ್ಲತ್ತೀವಿ. ಇದು ಬ್ಲೈಂಡ್ಸ್ ನಾವು ಬಂದು ಬೀಚ್ ಕಲರ್ ಸೆಲೆಕ್ಟ್ ಮಾಡೀವಿ, ಲೈಕ್ ಫುಲ್ ಕ್ರೀಮಿಶ್ ಕಲರ್. ಆಮೇಲೆ ಇಲ್ಲಿ ಬ್ಲೈಂಡ್ಸ್ನೂ ಹಾಕ್ಲಿಕ್ಕೆ ಬಂದಾರ. ಸೊ ಮೇನ್ವೆಲ್ ಲಂಚ್ ಟೈಮ್ನೂ ಆಯಿತು. ಸೊ ನಾನು ಜಾಸ್ತಿ ಏನು ಮಾಡಲಿಲ್ಲ, ಓನ್ಲಿ ದಾಲ್ ಕಿಚಡಿ ಮಾಡೀನಿ, 1 ಪಾಟ್ ಡಿಶ್. ಸೊ ಬೇರೆ ಎಲ್ಲ ಮಾಡ್ಕೊಂಡು ಕುಂತಿದ್ರೆ ಈ ಕೆಲಸ ಆ ಕೆಲಸ ಆಗಲಿಲ್ಲ. ಸೊ ಒಂದೇ ಪಾಟ್ ಡಿಶ್ ಮಾಡಮಂತೇಳಿ ಇದು ದಾಲ್ ಕಿಚಡಿ ಮಾಡೀನಿ. ಸೊ ಇವರು ಡ್ರಿಲ್ಲಿಂಗ್ ಮಾಡಿ ಅದೆಲ್ಲ ತೆಗೆದು ಅವರೇ ಹೊರಗೆ ಇಟ್ಬಿಟ್ಟಿದ್ರು. ಆಮೇಲೆ ನಾನು ಇವಾಗ ಅದು ತೋರಿಸ್ತೀನಿ ಹೆಂಗೆ ಯೂಸ್ ಮಾಡ್ಲತ್ತೀನಿ ಹೊರಗಂತ ಕಮ್ಮಿಂಗ್ ವೀಡಿಯೋಸ್ನಾಗ. ಯಾರಿಗಾದರೂ ದಾಲ್ ಕಿಚಡಿ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಮಾಡಿದಾಗ. ಆಮೇಲೆ ಇವರು ಸ್ಯಾಟರ್ಡೇ ಫುಲ್ ಕಂಪ್ಲೀಟ್ ಕೆಲಸ ಮಾಡಿರಲಿಲ್ಲ. ಒಂದು ಕಡೆ ಏನೋ ಮೆಷರ್ಮೆಂಟ್ ರಾಂಗ್ ಆಯಿತು. ಸೊ ಅದನ್ನು ಮತ್ತೆ ತೊಗೊಂಡೋಗ್ಬಿಟ್ಟು ಅದು ಕಟ್ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ಬಂದು ಇನ್ಸ್ಟಾಲ್ ಮಾಡಿ ಹೋಗಿದ್ರು. ಇನ್ನು ಬಾಲ್ಕನಿ ಮೇಕ್ ಓವರ್ನು ಮಾಡ್ತೀನಿ. ಸೊ ಏನೋ ಒಂದು ವಾಲ್ನಾಗ ಪೇಂಟಿಂಗ್ ಮಾಡಬೇಕಂತ ಇತ್ತು ಪ್ಲ್ಯಾನ್. ಮಾಡಿದ ಮೇಲೆ ತೋರಿಸ್ತೀನಿ. ಈ ಸೆಕ್ಷನ್ ಬಿಟ್ಬಿಟ್ಟಿದ್ರು, ಯಾಕಂದರೆ ಅದು ಮೆಷರ್ಮೆಂಟ್ ಕರೆಕ್ಟಾಗಿ ತೊಗೊಂಡಿರಲಿಲ್ಲ ಅವರು. ಸೊ ಅದನ್ನು ತೊಗೊಂಡೋಗಿ ಮತ್ತೆ ಕಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ಬಂದು ಇನ್ಸ್ಟಾಲ್ ಮಾಡಿ ಹೋಗಿದ್ರು. ಆಮೇಲೆ ಇಲ್ಲಿ ತುಪ್ಪ ಮಾಡ್ಲಿಕ್ಕೆ ನಾನು ಕೆನೆ ತೆಗೆದಿಡ್ತೀನಿ ಯೂಶ್ವಲಿ. ಸೊ ಇದು 20 days ಕೆನೆ. ಸೊ ತುಪ್ಪ ಮಾಡಬೇಕಂತ ಅಂದ್ಕೊಂಡಿದ್ದಾಗ 1 day ನಾರ್ಮಲ್ ಫ್ರಿಜ್ನಾಗ ಇಡ್ತೀನಿ. ಯೂಶ್ವಲಿ ಡೈಲಿ ಅಂತೂ ತುಪ್ಪ ತೆಗೆದಿದ್ದಾಗ ಫ್ರೀಝರಲ್ಲಿ ಫ್ರೀಜ್ ಮಾಡಿಬಿಡ್ತೀನಿ. ಸೊ ಇದನ್ನು 2 ಬ್ಯಾಚಸ್ ಕೆಳಗೆ ಗ್ರೈಂಡ್ ಮಾಡ್ತೀನಿ. ಏನಂದರೆ ಫಸ್ಟ್ ಒಂದು ಸ್ವಲ್ಪ ಹಾಫ್ ಹಾಕ್ಕೊಂಡಿದ್ಮೇಲೆ ಅದ್ರಾಗ ಸ್ವಲ್ಪ ಐಸ್ ಕ್ಯೂಬ್ಸ್ ಇಲ್ಲ ಐಸ್ ವಾಟರ್ ಹಾಕಿ ಗ್ರೈಂಡ್ ಮಾಡಿರಿ. ಒಂದು 2 minutes ಗ್ರೈಂಡ್ ಮಾಡಿರಿ ಕಂಟಿನ್ಯೂಸ್ಲಿ. ಸೊ ಇನ್ನೊಂದು ಏನಂದ್ರೆ ಗ್ರೈಂಡ್ ಮಾಡೋ ಟೈಮಿಗೆ ಇದೊಂದು ಸ್ವಲ್ಪ ಕ್ಲಾತ್ ಕಟ್ಕೋರಿ. ಸೊ ಅಲ್ಲಿ ಇಲ್ಲಿ ಸಿಡಿಯಲ್ಲ, ಇಲ್ಲಾಂದ್ರೆ ಡ್ರಾಪ್ಸ್ ಎಲ್ಲ ಬಿದ್ದು ಮತ್ತೆಲ್ಲ ಕಡೆ ಒರೆಸ್ಬೇಕಾಗ್ತದೆ. ಸೇಮ್ ಹಿಂಗೆ 2 ಬ್ಯಾಚಸ್ ಕೆಳಗೆ ಸೇಮ್ ಗ್ರೈಂಡ್ ಮಾಡ್ಕೊಂಡಿದ್ರೆ ಬಟರ್ ಅಂತೂ ಮ್ಯಾಲೆ ಬರ್ತದೆ. ಆ ಬಟನ್ ನಾವು ವಾಟರ್ನಾಗ ಸ್ವಲ್ಪ ಚಲೋ ವಾಶ್ ಮಾಡಿಕೊಂಡು ತುಪ್ಪ ಕಾಯಿಸ್ಲಿಕ್ಕೆ ಇಡಬೇಕು. ಸೊ ಹಿಂಗೆ ಕ್ಲಾತ್ ಕಟ್ಕೊಂಡಿದ್ರೆ ಅಂತಂದರೆ ಲೈಕ್ ಎಲ್ಲ ಕಡೆ ಸಿಡಲ್ಲ. ಅರೌಂಡ್ ನನಗೆ ಇದು ಕೆನೆಗಿಂತ ಅರೌಂಡ್ 350 ml ತುಪ್ಪ ಬಂದಿತ್ತು. ಬಟರ್ ಅಂತೂ ಲೈಕ್ ಅರೌಂಡ್ 700 ಗ್ರಾಮ್. ಬಟರ್ನ ಆ್ಯಕ್ಚುಲಿ ಚಲೋ ವಾಶ್ ಮಾಡಬೇಕು. ವಾಶ್ ಮಾಡಿದ ಮೇಲೆ ತುಪ್ಪ ಕಾಯಿಸ್ಲಿಕ್ಕೆ ಇಡಬೇಕು. ಸೊ ನೀವು ಯಾವ ರೀತಿ ತುಪ್ಪ ಮಾಡ್ತೀರಿ ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಸ್ವಲ್ಪ ಮಂದಿ ಹಂಗೆ ಕೆನಿನ ಡೈರೆಕ್ಟಾಗಿ ಕಡಾಯಲ್ಲ ಹಾಗೆ ಕಾಸ್ತಾರೆ. ಬಟ್ ಅವಾಗ ಏನಂದ್ರೆ ಜಾಸ್ತಿ ತುಪ್ಪ ಬರಲ್ಲ, ವೇಸ್ಟೇಜ್ ಜಾಸ್ತಿ ಹೋಗ್ತದೆ ಹಂಗೆ ಮಾಡ್ರೆ. ಸೊ ಹಿಂಗೆ ಟ್ರೈ ಮಾಡಿ ನೋಡಿರಿ. ಸೊ ಜಾಸ್ತಿ ವೇಸ್ಟೇಜ್ನೂ ಹೋಗಲ್ಲ. ನಾವು ಯಾವ ವಜಲ್ನಾಗ ತುಪ್ಪ ಕಾಸ್ತೀವಲ್ಲ ಅದು ವಜಲ್ನೂ ಸ್ವಲ್ಪ ಕ್ಲೀನಾಗಿರ್ತದೆ. ಟ್ರೈ ಮಾಡಿ ನೋಡಿರಿ. ಆಮೇಲೆ ನೀವು ತುಪ್ಪ ಕಾಸೋ ಟೈಮಿಗೆ ತುಪ್ಪನಾಗ ಏನೇನು ಹಾಕಿ ಕಾಸ್ತೀರಿ ಅದನ್ನು ನಂಗೆ ಪಿಂಗ್ ಮಾಡಿರಿ. ಸೊ ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ಟೈಮ್. ನಾನಂತೂ ಏನೂ ಹಾಕಲ್ಲ, ಜಸ್ಟ್ ಕೆನೆ ಹಾಕಿ ಹಾಗೆ ಕಾಯಿಸ್ಬಿಡ್ತೀನಿ. ಒಂದು 15 to 20 minutesನಾಗ ತುಪ್ಪ ರೆಡಿ ಆಗ್ತದೆ. ಸೊ ಕಂಪ್ಲೀಟ್ಲಿ ಸ್ಲೋ ಫ್ಲೇಮ್ ಇಟ್ಟು ಕಾಯಿಸ್ತೀನಿ.
ನಿಮಗೆ ಬಟರ್ ಬೇಕಂದರೆ ಬಟರ್ನು ಹಿಂಗೆ ತೆಗೆದು ಒಂದು ಬಾಕ್ಸ್ನಾಗ ಹಾಕಿ ಸ್ಟೋರ್ ಮಾಡ್ಕೋಬೋದು. ಬಟರ್ನು ಚಲೋ ಇರ್ತದೆ. ನೀವೆಲ್ಲರೂ ಫ್ರೆಂಡ್ಶಿಪ್ ಡೇ ಹೆಂಗೆ ಸೆಲೆಬ್ರೇಟ್ ಮಾಡಿದರೆ? ಆ್ಯಕ್ಚುಲಿ ನಾವಂತೂ ಫ್ರೆಂಡ್ಸ್ ಜೊತೆಲೆ ಹೊರಗಡೆ ಹೋಗಿದ್ವಿ. ಆಮೇಲೆ ಅವ್ರ ಮಕ್ಕಳು, ನನ್ನ ಮಗಳು ಎಲ್ಲ ಅವ್ರನ್ನೂ ಸ್ವಲ್ಪ ಚಲೋ ಎಂಜಾಯ್ ಮಾಡ್ಯಾರ. ಲಂಚಿಗೆ ಹೋಗ್ಬಿಟ್ಟು ಮತ್ತು ಈವ್ನಿಂಗ್ ವಾಪಸ್ ಬಂದ್ವಿ. ಅರೌಂಡ್ 4 to 5 hours ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಯಾರ ಮನೆಗೆ ಅವ್ರು ವಾಪಸ್ ಬಂದ್ವಿ. ನೀವು ಹೆಂಗೆ ಸೆಲೆಬ್ರೇಟ್ ಮಾಡ್ಕೊಂಡಿರಿ ನನ್ನ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿ ನೋಡ್ರಿ ತುಪ್ಪ ಕಾಯಿಸ್ಲಿಕ್ಕೆ ಇಟ್ಟೇನೆ. ಇದು ಫುಲ್ ಸಿಮ್ ಫ್ಲೇಮ್ನಾಗ ಇಟ್ಟು ಕಾಯಿಸ್ರಿ. ಆಮೇಲೆ 15 to 20 minutesಲ್ಲಿ ತುಪ್ಪ ರೆಡಿ ಆಗ್ತದೆ. ಇನ್ ಬಿಟ್ವೀನ್ ಬಂದು ಸ್ವಲ್ಪ ನೋಡ್ತಾ ಇರ್ರಿ. ಇಲ್ಲಿ 20 minutes ಆದಮೇಲೆ ತುಪ್ಪ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 10 minutes ಬಿಟ್ಟಿದ್ರೆ ವೈಟಿಶ್ ಎಲ್ಲ ಸ್ವಲ್ಪ ಬ್ರೌನ್ ಆಗ್ತದೆ. ಸೊ ಅರೌಂಡ್ ಸ್ಟ್ರೈನ್ ಮಾಡಿದ್ಮೇಲೆ ಅರೌಂಡ್ 350 ml ತನಕ ತುಪ್ಪ ಬಂದದ. ತುಪ್ಪ ನೋಡ್ರಿ ಎಷ್ಟು ಕ್ಲಿಯರಾಗಿ ಅದು. ಆಮೇಲೆ ಟೇಸ್ಟಿನೂ ಇರ್ತದೆ ಮನೆಗಿನ ತುಪ್ಪ. ಸೊ ಇಲ್ಲಿ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡಿದ್ದು ಫೋಟೋ ಶೇರ್ ಮಾಡ್ಲತ್ತೀನಿ. ನಾವೆಲ್ಲ ಚಲೋ ಸೆಲೆಬ್ರೇಟ್ ಮಾಡೀವಿ. ಆಮೇಲೆ ನಮ್ಮ ಜೊತೆ ನಮ್ಮ ಮಕ್ಕಳು ಎಂಜಾಯ್ ಮಾಡಿದ್ದಾರೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟೇಕ್ ಕೇರ್.